ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಮೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮನೇಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ, ಅಕ್ಕ ಬಾವಂದ್ರು, ಮಕ್ಕಳು ಅಂಡ್ ರಿಲೇಟಿವ್ಸ್. ನಾವು ತುಂಬಾ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಇದು ಮಾರಿ ಹಬ್ಬ ಬಂದ್ಬಿಟ್ಟು 2 ವರ್ಷಕ್ಕೆ ಒಂದ್ಸಲಿ ನಡೆಯುವಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ಒಂದು ಒಳ್ಳೆ ವ್ಲಾಗ್ ಆಗಿ ನಿಮಗೆ ತೋರಿಸೋಣ ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ಈ ಮಾರಿ ಹಬ್ಬ ಬಂದ್ಬಿಟ್ಟು ನಾವು 3 ಡೇಸ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ 2 ವ್ಲಾಗ್ ಆಗಿ ನಾನು ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಈ ಮಾರಿ ಹಬ್ಬದ ಪ್ರಯುಕ್ತ ನಾನು ನಿಮ್ಗೆ 2 ವ್ಲಾಗ್ ಮಾಡಾಕ್ತೀನಿ. ಅಂಡ್ ಹಬ್ಬದ ಸಲುವಾಗಿ ಕೂಡ ನಾನು ಮೆಹಂದಿ ಹಾಕೊಂಡಿದೀನಿ, ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಹಾಕೊಂಡಿರುವಂತದ್ದು. ಸೊ ಈ ತರ ಒಂದು ಸಿಂಪಲ್ ಮೆಹಂದಿ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನು. ಅಂಡ್ ಈ ಮಾರಿ ಹಬ್ಬದ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಗಾಯ್ಸ್, ಪ್ಲೀಸ್ ಮಿಸ್ ಮಾಡ್ಕೋಬೇಡಿ, ಸಖತ್ ಎಂಜಾಯ್ಮೆಂಟ್ ಮಾಡ್ಬೋದು. ನಾನು ಎಲ್ಲ ತರದ್ದು ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಏನಿದ್ರೆಲ್ಲ ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮ್ಗೆ ನಿಜವಾಗ್ಲೂ ಈ ವ್ಲಾಗ್ ಇಷ್ಟ ಆಗುತ್ತೆ. ಅಂಡ್ ಇವಾಗ ಇನ್ನೇನಿಲ್ಲ, ಮನೇಲಿ ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದೀನಿ ನಾನು. ಟಿಫನ್ ಕೂಡ ಆಯ್ತು, ಪಲಾವ್ ಮತ್ತೆ ಏನೋ ಪಾಯಸ ಮಾಡಿದ್ರು. ಸೊ ಟಿಫನ್ ಕೂಡ ಮುಗಿಸಿದೀವಿ. ಇವಾಗ ಏನಿಲ್ಲ, ರೆಡಿ ಆಗ್ಬೇಕು, ಟೆಂಪಲ್ಗೆ ಹೋಗ್ಬೇಕು. ಅಂಡ್ ಇನ್ನೊಂದು ಏನಂದ್ರೆ, ಈ ಹಬ್ಬ ಬಂದ್ಬಿಟ್ಟು ಕುರಿ ಕಡಿತೀವಿ. ಸೊ ಹಾಗಾಗಿ ಇದು ಬಾಡೂಟ ಸ್ಪೆಷಲ್ ಆಗಿರುತ್ತೆ. ನಾವು ಬಾಡೂಟ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಕೂಡ ತೋರಿಸಿದೀನಿ ನಾವು. ಸೊ ಇವಾಗ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಮನೆ ತುಂಬಾ ಜನ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಕ್ರೌಡ್ ಫೀಲ್ ಆಗ್ಬೋದು. ಜಸ್ಟ್ ಇಗ್ನೋರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ನನ್ನ ಮಾತನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಸೊ ಇವಾಗ ಬನ್ನಿ, ರೆಡಿ ಆಗಬೇಕು. ಸೊ ನಾನು ಸ್ಯಾರಿ ಹಾಕೋತಾ ಇದ್ದೀನಿ. ರೆಡಿ ಆದ್ಮೇಲೆ ಕೂಡ ತೋರಿಸ್ತೀನಿ, ಎಲ್ಲರನ್ನೂ ಕೂಡ ತೋರಿಸ್ತೀನಿ. ವೆಯ್ಟ್ ಮಾಡ್ತೀರಿ, ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ವ್ಲಾಗ್ ನಿಮಗೆ ಸಿಗುತ್ತೆ. ನಾನು ಆದಷ್ಟು ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಇವನು ಚಿಂಟು, ನಮ್ಮ ಅಶೋಕನ ದೊಡ್ಡ ಮಗ. ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಇವನು ವ್ಲಾಗಲ್ಲಿ ಬಂದಿರೋದು ಅಲ್ವೇನೋ. ಫಸ್ಟ್ ಅಲ್ಲಿ ಒಂದ್ಸಲಿ ಬಂದಿದ್ದೆ, ದಿಸ್ ಇಸ್ ಸೆಕೆಂಡ್ ಟೈಮ್. ಚಿಂಟು ಅಂದರೆ ಇವನ ಹೆಸರು ಶ್ರೇಯಸ್ ಶ್ರೀಪಾದ್, ಬಟ್ ನಾವೆಲ್ಲ ನಿಕ್ ನೇಮ್ ಅಂತ ಚಿಂಟು ಅಂತ ಕರಿತಾ ಇದ್ದೀವಿ. ಸೇ ಹಾಯ್, ಇದು ನನ್ನ ಚಾನಲ್, ಗೊತ್ತಲ್ಲ. ಸೊ ಎಲ್ಲರೂ ಹಬ್ಬಕ್ಕೆ ಬಂದಿದ್ದಾರೆ. ಈ ಪೈಲ್ವಾನ್ ನೋಡ್ರಿ, ಬಟ್ಟೆ ಎಲ್ಲ ಬಿಚ್ಕೊಂಡು ಮೊಬೈಲ್ ನೋಡ್ತಾವನೆ. ಏನೋ ಸ್ನಾನ ಬಿಡಲ್ಲ, ಯಾಕೆ? 6 ಪ್ಯಾಕ್ ನೋಡಿ, 6 ಪ್ಯಾಕ್ ಒಂದು 6 ಪ್ಯಾಕ್. ಸೊ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಹೋದ್ಮೇಲೆ ಅಲ್ಲಿ ಸಿಗ್ತೀವಿ. ನಮ್ಮ ಸೊಸೆ ಮುದ್ದು ಬಾಮ್ಮ, ಇವಳು ನೋಡಿ ನಮ್ಮ ಸೊಸೆ ಮುದ್ದು. ಹಾಯ್ ಮೇಡಮ್ಮ, ಹಾಯ್ ಹಾಯ್ ಮಾಡು, ಹಾಯ್ ಅಮ್ಮ, ಹಾಯ್. ಸೊ ನಾವು ದೇವಸ್ಥಾನಕ್ಕೆ ಹೋಗೋಣ ಈಗ, ರೆಡಿಯಾಗಿ ಹೋಗೋದಾ? ಎಸ್. ಅಶ್ವಿನ್ ಇತ್ತಿಲ್ಲಮ್ಮ, ಚೆನ್ನಗಿರಿ ಹೋಗಿದ್ದೆ. ಸೊ ಎಲ್ಲರೂ ಬಂದಮೇಲೆ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ. ಫ್ರೆಂಡ್ಸ್, ಪ್ರೀವಿಯಸ್ ಬ್ಲಾಗಲ್ಲೆಲ್ಲ ನಾನು ಹೇಳ್ತಾನೆ ಇದ್ದೆ ನಮ್ಮ ಮನೇಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹಬ್ಬ ಬಂದೇ ಬಿಡ್ತು. ನಾನು ಬೆಳಗಿನ ಜಾವದಿಂದನೂ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈಗ ತೋರಿಸಿದ್ದು ನಾನು ಮನೆ ಮುಂದೆ ಹಾಕಿದ್ದಂಥ ರಂಗೋಲಿ ನಮ್ಮ ಅತ್ತಿಗೆಯವರು ಹಾಕಿದ್ರು. ಅದಾದಮೇಲೆ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸ ಇಟ್ಕೊಂಡು ಮಾಡಿದ್ದೀವಿ ಇವತ್ತು ಹಬ್ಬ ಅಂತ ಹೇಳಿ. ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಐಟಮ್ ಎಲ್ಲ ತೊಳೆದು ಬೆಳಗಿ, ಸೊ ದೇವ್ರಿಗೆ ಈ ಥರ ಎಲ್ಲ ನಾನು ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದ್ದೆ. ನನಗೆ ತುಂಬ ಖುಷಿ ಆಯಿತು ಇವತ್ತಿನ ಒಂದು ಬೆಳಗಿನ ಜಾವದಿಂದನೂ ಕೂಡ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಕ್ಯಾಪ್ಚರ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಈಗ ನಮ್ಮನೆ ದೇವರು ಕೂಡ ನೋಡ್ಬೋದು, ಎಷ್ಟು ಕಳೆ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಮುದ್ದಾಗಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದಂತಹ ಮೆಹಂದಿ ಡಿಸೈನ್. ನಾನು ಜಸ್ಟ್ ಲೆಫ್ಟ್ ಹ್ಯಾಂಡಿಂದ ತೋರಿಸಿದ್ದೀನಿ. ರೈಟ್ ಹ್ಯಾಂಡಲ್ಲಿ ನಾನು ನನ್ನ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಕೊಂಡು ಹಾಕಿದ್ದೀನಲ್ವಾ, ನನಗೆ ಅಷ್ಟೊಂದು ಪರ್ಫೆಕ್ಟ್ ಅಂತ ಅನ್ನಿಸ್ಲಿಲ್ಲ. ಸೊ ಇದನ್ನು ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೆಹಂದಿ ಡಿಸೈನ್ ಅಂತ ಬಂದಾಗ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಮೆಹಂದಿ ಬಗ್ಗೆ, ಬಟ್ ಐ ಆಮ್ ನಾಟ್ ಎಕ್ಸ್ಪರ್ಟ್. ಬಟ್ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ಕೂಡ ಅಷ್ಟೇ ಒಂದು ಸಿಂಪಲ್ ಮೆಹಂದಿ ಡಿಸೈನ್ ಹಾಕ್ಕೊಂಡಿದ್ದೆ ನಾನು ಹಬ್ಬದ ಸಲುವಾಗಿ, ಅದನ್ನು ತೋರಿಸ್ದೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಊರನ್ನು ಯಾವ ರೀತಿ ರೆಡಿ ಮಾಡಿದ್ರು, ಅಂದರೆ ಡೆಕೋರೇಟ್ ಮಾಡಿದ್ರು ಹಬ್ಬದ ಸಲುವಾಗಿ ಅಂತ ಹೇಳಿ. ಸೊ ಮೇನ್ ರೋಡಿಂದನೇ ಇಲ್ಲಿ ಲೈಟಿಂಗ್ಸ್ ಎಲ್ಲ ಇಳಿಸಿದ್ರು. ಸೊ ಲೈಟಿಂಗ್ಸ್ ಎಲ್ಲ ಹಾಕಿಸಿ ಏನೋ ಊರು ಫ್ರಂಟಲ್ಲಿ
ವೆಲ್ಕಮ್ ಬ್ಯಾನರ್ ಕೂಡ ಹಾಕ್ಸಿದ್ರು. ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಕೋರಿ. ಆ್ಯಂಡ್ ನಮ್ಮೂರಂತೂ ಬಿಡಿ ನಿಜವಾಗ್ಲೂ ಒಂದು 3 days ಫುಲ್ಲು ಜಿಗಿ ಜಿಗಿ ಅಂತ ಇತ್ತು. ಯಾಕಂದರೆ ಈ ಥರ ಲೈಟಿಂಗ್ಸ್ ಆಗಿರ್ಬೋದು, ಊರಲ್ಲಿ ಅಲಂಕಾರಗಳಾಗಿರ್ಬೋದು, ದೇವಸ್ಥಾನದ ಅಲಂಕಾರಗಳಲ್ಲಾಗಿರ್ಬೋದು, ಆ್ಯಂಡ್ ಊರು ತುಂಬ ಜನ ಜನ ಜನ, ಎಲ್ಲಿ ನೋಡಿದ್ರು ಜನ ಗೊತ್ತಾ ಫ್ರೆಂಡ್ಸ್. ಆ್ಯಂಡ್ ಈಗ ನೀವು ನೋಡ್ತಾ ಇರುವಂತಹ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಮಂಗಳವಾರದ ನೈಟ್ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಈ ಜಾತ್ರೆ ಬಂದುಬಿಟ್ಟು ಮಂಗಳವಾರ, ಬುಧವಾರ, ಗುರುವಾರ 3 ದಿನದ ಜಾತ್ರೆ ಆಗಿತ್ತು. ಸೊ ಹಾಗಾಗಿ ಇದು ಮಂಗಳವಾರ ನೈಟ್ ಏನು ತೊಗೊಂಡಿದ್ದೀನಲ್ಲ ಕ್ಲಿಪ್ಪಿಂಗ್ಸ್ ಅದಾಗಿದೆ ಇದು. ಸೊ ಮಂಗಳವಾರದ ನೈಟ್ ಏನಂತಂದರೆ ಮಾರಮ್ಮನ್ನ ವೆಲ್ಕಮ್ ಮಾಡುವಂತಹ ಒಂದು ಪದ್ಧತಿ ಇದು. ಪ್ರತಿ 2 ವರ್ಷಕ್ಕೊಮ್ಮೆನೂ ಕೂಡ ಮಾರಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಲ್ವಾ. ಸೊ ಊರಲ್ಲಿ ಮಾರಮ್ಮನಿಗೆ ನೈಟ್ ವೆಲ್ಕಮ್ ಇದೇ ರೀತಿಯೇ ಗ್ರ್ಯಾಂಡಾಗಿರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ವರ್ಷದಿಂದ ವರ್ಷಕ್ಕೆ ಇನ್ನೂ ಗ್ರ್ಯಾಂಡಾಗೆ ನಡೀತಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತೀನಿ, ನೈಟ್ ಅಂತೂ ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಆಗಿತ್ತು. ಇಲ್ಲಿ ಹೆಣ್ಮಕ್ಳೆಲ್ಲ ಭಂಡಾರ ತಟ್ಟೆ ಹೊತ್ಕೊಂಡು ಮಾರಮ್ಮನಿಗೆ ಸ್ವಾಗತ ಕೊಡ್ತಾ ಇರ್ತಾರೆ. ಅಂದರೆ ತುಂಬ ರೀತಿ ರಿವಾಜು ಇದೆ ಗಾಯ್ಸ್, ಪದ್ಧತಿ ಅನ್ನೋದು ತುಂಬ ಇದೆ. ಬಟ್ ನನಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಕಲ್ತ್ಕೊಂಡಿಲ್ಲ ಇದ್ರ ಬಗ್ಗೆ. ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ತೀನಿ. ಸೊ ಮಾರಮ್ಮನ ಕರ್ಕೊಂಡ್ಬಂದ್ಬಿಟ್ಟು ಈ ರೀತಿ ಈಗ ನೀವು ನೋಡ್ತಾ ಇರ್ಬೋದು, ಕೂರಿಸ್ಲಿಕ್ಕೆಲ್ಲ ಈ ರೀತಿ ರೆಡಿ ಮಾಡಿರ್ತಾರೆ, ಅಲಂಕಾರ ಎಲ್ಲ ಮಾಡಿಬಿಟ್ಟು. ಸೊ ಈ ರೀತಿ ಕರ್ಕೊಂಡ್ಬಂದು ಕೂರಿಸ್ತಾರೆ ನೈಟು. ಅದಾದಮೇಲೆ ಬೆಳಗ್ಗೆಯಿಂದನೂ ಕೂಡ ಹಬ್ಬ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ಇಟ್ಸ್ ಅ ಸ್ಮಾಲ್ ಕ್ಲಿಪ್ಪಿಂಗ್ ಅಬೌಟ್ ದ ಹೋಲ್ ಜಾತ್ರೆ. ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಸಿಕ್ಕಿತ್ತು ನನಗೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ಖುಷಿಯಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ಈಚ್ ಆ್ಯಂಡ್ ಎವ್ರಿಥಿಂಗ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅಂದರೆ ತುಂಬ ಕ್ವಿಕ್ಕಾಗಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ರೀತಿ ಮಾರಮ್ಮನಿಗೆ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡ್ಬಂದು ಕೂರಿಸ್ತಾರೆ. ತುಂಬ ಅಂದರೆ ತುಂಬ ಕಣ್ಣಿಗೆ ಹಬ್ಬನೇ ಹೌದು, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ಫೈನಲಿ ವಿ ಆರ್ ರೆಡಿ. ಸೊ ಮನೆಯವರಷ್ಟರು ಕೂಡ ರೆಡಿ ಆಗಿದ್ದೀವಿ. ಆ್ಯಂಡ್ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು. ಈಗೇನಿಲ್ಲ, ನಾವು ಫ್ಯಾಮಿಲಿ ಸಮೇತ ಇವಾಗ ದೇವರಿಗೆ ಹಣ್ಣು, ಕಾಯಿ, ಹಾರ ಪ್ಲಸ್ ಕುರಿ ಜೊತೆಗೆ ನಾವು ಇವಾಗ ಹೊರಡ್ತೀವಿ. ಫುಲ್ ಏರಿಯಾ ಕ್ರೌಡ್ ಆಯ್ತಾ. ಏನಾದರೂ ಬೇರೆ ಗಲಾಟೆ ನಾಯ್ಸ್ ಕೇಳಿಸಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಆ್ಯಂಡ್ ಆ್ಯಸ್ ಯೂಶುವಲ್ ಅಶೋಕ ಸೊ ನೈಟೇ ಬಂದಿದ್ದಾಳೆ. ಸೊ ನೈಟ್ ಬಂದ್ಲು, ಬಟ್ ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಬ್ಯುಸಿ ಇದ್ವಿ. ಆ್ಯಂಡ್ ಮೆಹಂದಿ ನಾನೇ ಹಾಕಿದ್ದು. ಅಂಡ್ ನಾನು ಕೂಡ ನಾನೇ ಹಾಕೊಂಡಿರೋದು. ದಿಸ್ ಈಸ್ ಇವಳು ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡಿಗೆ ಹಾಕೊಂಡಿರೋದು. ಎಸ್ ಹೌದು, ಯಾರು ಆತರ ಹಾಕೊಂಡಿರೋದು ನೋಡಿಲ್ಲ ನಾನು, ಬಟ್ ಇವಳು ಹಾಕೊಂಡಿದ್ದಾರೆ. ಬಟ್ ನಾನು ಟ್ರೈ ಮಾಡ್ತಿರ್ತೀನಿ ಈ ತರ. ಆದ್ರೂ ನಮ್ ತಂಗಿ ಮಲ್ಟಿ ಟ್ಯಾಲೆಂಟೆಡ್. ಸ್ಯಾರಿ ಹಾಕೊಂಡಿದೀವಿ ಬಿಕಾಸ್ ಇಟ್ಸ್ ಅ ಟ್ರೆಡಿಷನಲ್ ಇವೆಂಟ್ ಸೊ ಹಾಗಾಗಿ ಸ್ಯಾರಿ ಹಾಕೊಂಡಿದೀವಿ. ಹೇಗೆ ಕಾಣಿಸ್ತಿದೀವಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ನಮ್ಮ ಅಕ್ಕನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಆಸ್ ಯೂಶುವಲ್. ತಂಗಿ ಮಾತ್ರ ಆಲ್ವೇಸ್ ಸೂಪರ್. ನಾವೆಲ್ಲ ಏನ್ ಗೊತ್ತಾ, ಸ್ಯಾರಿ ಅಂತ ಬಂದಾಗ ಎವರ್ ರೆಡಿ, ನಮ್ಮ ಫೇವ್ರೇಟ್, ನಮಗೆ ಫೇವ್ರೇಟ್ ಔಟ್ಫಿಟ್ ಅದೊಂಥರ. ಬಟ್ ಚೆನ್ನಾಗಿದೆ. ಅಂಡ್ ರೆಡಿ ಆಗಿದ್ದೀವಿ. ಫ್ಯಾಮಿಲಿ ಎಲ್ಲ ತೋರಿಸ್ತೀನಿ, ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಬಟ್ ವಿ ಬೋತ್ ಆರ್ ವೆರಿ ಸ್ಪೀಡ್ ಅಲ್ಲ, ನಾವು ಫಾಸ್ಟ್ ಇದ್ದೀವಿ. ಸೊ ಹಾಗಾಗಿ ಬೇಗ ರೆಡಿ ಆಗ್ಬಿಟ್ಟಿದೀವಿ. ಹಾಗಾಗಿ ಒಂದು ನಿಮ್ ಜೊತೆ ಮಾತಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೇಗಿದೆ ಹಬ್ಬದ ಪ್ರಿಪರೇಷನ್? ಹೇಗೆ ಅನ್ಸುತ್ತೆ? ಸೂಪರ್ ಅಪ್ಪ. ಅದ್ರಲ್ಲೂ ಮಾರಿ ಹಬ್ಬ, ಎಲ್ಲ ಹಬ್ಬನೂ ಸೂಪರ್. ಬಟ್ ಮಾರಿ ಹಬ್ಬ ಇನ್ನ ಸ್ಪೆಷಲ್. ಯಾಕೆಂದ್ರೆ 2 ವರ್ಷಕ್ಕೊಂದ್ಸಲ ಹಬ್ಬ ಅಲ್ವಾ. ಈ ಸಲ ಇನ್ನ ತುಂಬಾ ಚೆನ್ನಾಗಿದೆ ಮಾತ್ರ. ಹೌದು, ಆಕ್ಚುಲಿ ಇದನ್ನ ನಾವು 2 ವರ್ಷಕ್ಕೊಂದ್ಸಲ ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ ಸೀರಿಯಸ್ಲಿ ಹೇಳ್ತೀನಿ, ಇಡೀ ಊರನ್ನ ನೋಡಕ್ಕೆ ಒಂದು ಹಬ್ಬ. ಹೌದು, ಯಾಕೆಂದ್ರೆ ಆಚೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಅಂಡ್ ಇಲ್ಲಿರೋರು ಪ್ಲಸ್ ಈ ತರ ಎಲ್ಲ ಫುಲ್ ಅಲಂಕಾರ, ಹೆವಿ ಕ್ರೌಡ್. ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ. ಅಂಡ್ ಆಸ್ ಐ ಟೋಲ್ಡ್ ಅರ್ಲಿಯರ್, ಈ ಒಂದು ಮಾರಿ ಹಬ್ಬದ ವ್ಲಾಗ್ ಅನ್ನ ನಾನು 2 ವ್ಲಾಗ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು 3 ದಿನದ ಜಾತ್ರೆ. ಸೊ ದಿಸ್ ಇಸ್ ಪಾರ್ಟ್ 1. ಸೊ ಪಾರ್ಟ್ 2 ನಿಮಗೆ ನೆಕ್ಸ್ಟ್ ಬರುತ್ತೆ. ಈ ಪಾರ್ಟ್ 1 ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದು ಏನಂತಂದ್ರೆ, ಮೊದಲೇ ಹೇಳ್ತಾ ಇದ್ದೀನಿ, ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಸೊ ನಾನು ಇದೇ ರೀತಿನೇ ಒಳ್ಳೆ 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 ಕಂಟೆಂಟ್ ಅನ್ನ ಕೊಡ್ತಾ ಹೋಗ್ತೀನಿ, ಓಕೆನಾ? ಇಲ್ಲೊಬ್ಬ ಇದ್ದಾನೆ, ಕರೆದ್ರೆ ಬರಲ್ಲ ಗಾಯ್ಸ್. ಈಗ ಆರಾಮ ಕರೆದ್ರೆ ಬರ್ತಾನೆ ಚಿಂಟು. ಸೊ ಇವರು ಚಿಂಟು ನಮ್ಮ ಅಶೋಕನ ದೊಡ್ಡ ಮಗ. ಸೊ ಪ್ರತಿಭಾ
ನಮ್ಮನೆ ಮಕ್ಕಳು ಸೊಸೆ ಮುದ್ದು ಬಾಯಿಲಿ ಹೊರಟೆ. ಆಯ್ಷ್ ನಮ್ಮ ಸೊಸೆ ಮುದ್ದು ರೆಡಿ ಆಗಿದ್ದಾಳೆ. ಆ್ಯಂಡ್ ಅವನು ಪೃಥ್ವಿ, ಚಿಂಟು, ನಮ್ಮ ಸೊಸೆ ಮುದ್ದು, ನಾನು, ಇನ್ನೊಬ್ಬ ವಿರಾಟ್ ಇದ್ದಾನೆ, ಕಳ್ಳ, ಅವ್ನು ಬರೋದಿಲ್ಲ. ಸೊ ಹಾಗಾಗಿ ನಾವೇ ಬಂದಿದ್ದೀವಿ ಕ್ಯಾಮ್ರಾಗೆ. ಏನ್ರ ಹೆಂಗಿದೆ ಹಬ್ಬ? ಚೆನ್ನಾಗಿದೆ ಹಬ್ಬ, ಖುಷಿ ಆಗ್ತಾ ಇದೆಯಾ? ಸ್ಕೂಲ್ ಬಂಕ್ ಮಾಡಿ ಬಂದಿದ್ದಾರೆ. ಎಷ್ಟು ದಿನ ಬಂಕ್ ಮಾಡಿ ಬಂದಿದ್ದೀರಾ? ಪರ್ಮಿಷನ್ ತಗೊಂಡು ಬಂದಿದ್ದಾರಂತೆ. ಸೊ ಇವಾಗ ಹೊರಡದೆ ಗಾಯ್ಸ್, ಇನ್ನೇನಿಲ್ಲ, ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಬಾ ನಮ್ಮಮ್ಮ ನೋಡಿ ಇಲ್ಲೇ ಬಾ, ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ಸೊ ಎಲ್ಲರೂ ಕೂಡ ಇವಾಗ ಹೋಗದೆ. ಏನಮ್ಮ ಹೆಂಗಿದೆ ಹಬ್ಬ? ಸೂಪರ್ ಸೂಪರ್, ನಮ್ಮಮ್ಮ ಹೇಳಿದ್ರೆ ಮುಗೀತು, ಸೂಪರ್. ಸೊ ಅಂದ್ರೆ ಸ್ವಾಮಿ ಹಬ್ಬನ ಹೌದು, ತುಂಬಾ ಗ್ರಾಂಡ್ ಆಗಿ ಮಾಡ್ತಾ ಇದೀವಿ ಎಲ್ಲ. ಸೊ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಹಬ್ಬ ಮಾತ್ರ. ಅಂಡ್ ನೆಂಟರೆಲ್ಲ ಬಂದಿದ್ದಾರೆ, ನಮ್ ದೊಡ್ಡಮ್ಮನೂ ಇದ್ದಾರೆ. ದೊಡ್ಡಮ್ಮ ಬಾ ಇಲ್ಲಿ, ಇರ್ಲಿ ಬಾ, ಏನಾಗಲ್ಲ. ನಮ್ ದೊಡ್ಡಮ್ಮ ಹೆಂಗಿದ್ರು ಬ್ಯೂಟಿನೇ, ಕೇಳ್ಬೇಕಾ ಆ ಕಾಲದವ್ರು. ಮಾಮ. ಸೊ ಇವರು ನಮ್ ದೊಡ್ಡಮ್ಮ, ಇವರಿಬ್ರು ಸ್ವಂತ ಅಕ್ಕ ತಂಗಿಯರು. ಸೊ ಓನ್ ಸಿಬ್ಲಿಂಗ್ಸ್ ಇವರಿಬ್ರು ಕೂಡ. ದೊಡ್ಡಮ್ಮ ಬರ್ತಾ ಇರ್ತಾರೆ, ಬಟ್ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಇವಾಗ ಬಂದಿರೋದು. ಸೊ ಹಬ್ಬಕ್ಕೋಸ್ಕರ ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಇನ್ನೇ ನಮ್ ದೊಡ್ಡಮ್ಮನೂ ಕೂಡ ಈಗ ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಲೇಟ್, ಇವರು ಲೇಟೆಸ್ಟ್ ಆಗಿ ರೆಡಿ ಆಗ್ತಾರೆ. ಹಾಗಾಗಿ ನಮ್ಮಕ್ಕ ನಾವು ಎಲ್ಲ ಎವರ್ ಗ್ರೀನ್ ರೆಡಿ ನಾವು. ಸೊ ಹಾಗಾಗಿ ಮುಟ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್, ಈಗ ಹೂ ಮುಟ್ಕೊಂಡು ತೋರ್ಸಕ್ ಬಂದಿದ್ದಾಳೆ ನೋಡಿ. ನಾನು ಮುಟ್ಕೋಬೇಕು, ಮುಟ್ಕೊಂಡು ಮತ್ತೆ ತೋರಿಸ್ತೀನಿ. ಸೊ ಇವಾಗ ಹೊರಡದಮ್ಮ, ಹೋಗದಾ? ನಮ್ಮಮ್ಮ ಯಾವಾಗಲೂ ಬಾಯ್ ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫ್ರೆಂಡ್ಸ್, ಇವನು ನಮ್ಮಣ್ಣ ಪ್ರಭು ಕುಮಾರ್ ಅಂತ ಹೆಸರು. ವಿಡಿಯೋಗೆ ಬರ್ತಾನಂತೆ ಬಟ್ ಮಾತಾಡಲ್ಲಂತೆ. ಇವನ್ ಬಗ್ಗೆನೂ ಏನಾದರೂ ಕಮೆಂಟ್ ಮಾಡಿ, ಜಸ್ಟ್ ಸಪೋರ್ಟ್ ಮಾಡಿ ಅಂತ ಏನಾದರೂ ಹೇಳೋ. ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ತೋರಿಸಿದ್ದೀನಿ, ಇವನೊಬ್ಬ ಕೈ ಸಿಗಲ್ಲ, ಅದಕ್ಕೋಸ್ಕರ ಹಾಕಿದ್ದೀನಿ. ನಮ್ಮಣ್ಣ ಪಂಜೆ ಉಟ್ಕೊಂಡು ಫುಲ್ ರೆಡಿ ಆಗಿದ್ದಾನೆ. ಸೊ ಇವಾಗ ಕುರಿ ಕಡಿಯೋಕೆ ಹೋಗೋದು. ಇವಳು ನೋಡಿ, ಇವಳನ್ನ ಸಸಿ ಮುದ್ದು ಸಖತ್ ಸ್ಟೆಂಟ್ ರಾಣಿ ಇವಳು. ಮಾತ್ರ ರಾಣಿ ಹೆಂಗ್ ರೆಡಿಯಾಗಿ ಇರ್ತಾಳೆ ಅನ್ಬೇಕು ಫ್ರೆಂಡ್ಸ್. ಇವಳು ಬಹಳ ಚಾಲ್ತಿದ್ದಾಳೆ ಇವಳು. ಅಂದ್ರೆ ನೋಡ್ಲಿಕ್ಕೆ ಸೈಲೆಂಟ್ ಅನ್ನಿಸ್ತಾಳೆ, ಬಟ್ ಸಿಕ್ಕಾಪಟ್ಟೆ ವೈಲೆಂಟ್ ಕಿಡ್ಡದು. ಏನು ಮುಟ್ಟು ನಿಮ್ ಬಗ್ಗೆ ನೋಡಲಿ, ಹೂ ಅಂತಿದ್ದಾಳೆ. ಸತ್ಯ ಒಪ್ಕೊಂತಾಳೆ. ಕಿಸ್ ಮಾಡಮ್ಮ, ಮುಟ್ಕೊಡು, ನಂಗೊಂದು ಮುಟ್ಕೊಡು. ಕೊಟ್ಲು. ಫೈನಲಿ ಅಂತೂ ಇಂತೂ ಫ್ಯಾಮಿಲಿಯವರು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಈ ರೀತಿ ನಾವು ಹಣ್ಣು ಕಾಯಿ ಪೂಜೆ ಸಾಮಾನ ಆ್ಯಂಡ್ ಈ ರೀತಿ ಒಂದು ಮಾರಮ್ಮನಿಗೆ ದೊಡ್ಡ ಹಾರನೂ ಕೂಡ ನಾವು ಮಾಡಿಸಿದ್ವಿ. ಇದನ್ನೆಲ್ಲ ತೊಗೊಂಡು ನಾವು ಹೊರಟ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಫ್ರೇಮ್ ಕಂಪ್ಲೀಟ್ ಆಗಿಲ್ಲ, ಬಿಕಾಸ್ ಕೆಲವರು ಇನ್ನೂ ಬಂದಿರಲಿಲ್ಲ, ಕೆಲವರು ಸ್ವಲ್ಪ ಕೆಲಸದ ಮೇಲೆ ಇದ್ದರು. ಹಾಗಾಗಿ ಅಷ್ಟು ಫ್ಯಾಮಿಲಿ ಕಂಪ್ಲೀಟ್ ಆಗಿಲ್ಲ ಇನ್ನೂ. ಅದಾದಮೇಲೆ ಎಲ್ಲರೂ ಕೂಡ ನಾವು ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲೂ ಕೂಡ ಅಷ್ಟೇ ಒಂದು ಮಿನಿ ಜಾತ್ರೆ ಇತ್ತು, ಅಂದರೆ ಜಾತ್ರೆ ಐಟಮ್ಸ್ ಎಲ್ಲ ಇತ್ತು. ಅದಾದಮೇಲೆ ಇನ್ನೇನು ದೇವಸ್ಥಾನ ಅಂತೂ ಹೇಳಂಗೆ ಇಲ್ಲ ಬಿಡಿ, ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿಸಿ ಅಲಂಕಾರ ಎಲ್ಲ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಕಾಣಿಸ್ತಾ ಇತ್ತು ಟೆಂಪಲ್ ಕೂಡ. ಇಲ್ಲೂ ಕೂಡ ಅಷ್ಟೇ ಮಾರಮ್ಮ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ತಮ್ನೈಲ್ಗೂ ಕೂಡ ಹಾಕಿದ್ದೀನಿ. ನೀವು ಮಾರಮ್ಮ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ತುಂಬ ಮುದ್ದಾಗಿತ್ತು ನೋಡಲಿಕ್ಕೆ ಮಾತ್ರ. ಆ್ಯಂಡ್ ಎದ್ದು ಬರೋ ಥರನೇ ಇದ್ಲು ತಾಯಿ ನಮ್ಮಮ್ಮ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತ್ರ ಮಾರಮ್ಮನ ಮುಖ ನೋಡಿ. ಕಣ್ಮನ ತುಂಬ್ಕೋಬೋದು ಫ್ರೆಂಡ್ಸ್. ಈ ಒಂದು ಮುಖ ನೋಡಿದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಆ ಥರ ಇರುತ್ತೆ ಒಂಥರ. ಆ್ಯಂಡ್ ನಮ್ಮನೆ ಮಕ್ಕಳು ಶ್ರೇಯಾ ಶ್ರೀಪಾದ್ ಆ್ಯಂಡ್ ಪೃಥ್ವಿ ಇವರಿಬ್ಬರು ಹಾರ ಇಟ್ಕೊಂಡು ಬಂದಿದ್ದರು. ಚೆನ್ನಾಗಿತ್ತು ನೋಡಲಿಕ್ಕೆ, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್ ನಾನು ನಮ್ಮ ಅಕ್ಕ ಅಂತೂ ಎಲ್ಲಿದ್ದರೂ ಫುಲ್ ಎಂಜಾಯ್ ಮಾಡ್ತಾ ಇರ್ತೀವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಕೆಲಸ ಅದು ಇದು ಅಂತ ಬ್ಯುಸಿ ಇದ್ದರು. ಆ್ಯಂಡ್ ಇವಳೊಬ್ಳು ನನಗೆ ಸ್ವಲ್ಪ ಸಪೋರ್ಟಿವ್ ಆ್ಯಂಡ್ ಏನೋ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಸೊ ಹಾಗಾಗಿ ಎಲ್ಲ ಒಳ್ಳೆ ರೀತಿಲೇ ಹೋಗ್ತಾ ಇದೆ ಮಾತ್ರ ಜಾತ್ರೆ. ಫ್ರೆಂಡ್ಸ್, ದರ್ಶನ ಅಂತೂ ಸೂಪರಾಗಾಯಿತು. ಸಖತ್ ಚೆನ್ನಾಗಿ ಕಾಣಿಸ್ತಿದ್ದಾಳೆ ತಾಯಿ ಮಾರಮ್ಮ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇವಾಗ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೋಗೋದು. ಮನೆಗೆ ಹೋಗ್ಬಿಟ್ಟು ಅಲ್ಲೇ ಎಲ್ಲರೂ ಕುರಿ ಕಡಿತಾರಂತೆ. ಸೊ ಹಾಗಾಗಿ ಇವಾಗ ಒಳ್ಳೆ ದರ್ಶನ ಮುಗಿಸ್ಕೊಂಡು ಕೂತಿದ್ದೀವಿ ಒಂದು ಸ್ವಲ್ಪ ಹೊತ್ತು, ಮನಸ್ಸಿಗೆ ಪ್ರಶಾಂತವಾಗಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ. ಆಯಿತು, ಸೂಪರಾಗಿತ್ತು. ಒಳ್ಳೆ ಪಾಸಿಟಿವ್ ವೈಬ್ರೇಷನ್. ಆಲ್ವೇಸ್ ಪಾಸಿಟಿವ್ ವೈಬ್ರೇಷನ್. ಚೆನ್ನಾಗಿದೆ ಮಾತ್ರ. ಚೆನ್ನಾಗಿತ್ತು ನಿನ್ನೆಯಿಂದ ಮಾರ್ನಿಂಗಿಂತ. ಮತ್ತೆ ಇನ್ನು ನಾಳೆನೂ ಚೆನ್ನಾಗಿರುತ್ತೆ. ನಾಳೆನೂ ತುಂಬ ಚೆನ್ನಾಗಿರುತ್ತೆ. ಮಾರಮ್ಮ ಹೋಗೋದಲ್ಲ, ಸೊ ಡಿ ಜೆ ಎಲ್ಲ ಫುಲ್ ಸೌಂಡು ಆ್ಯಂಡ್ ಮೋಜು ಮಸ್ತಿ ಡ್ಯಾನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತಾಳೆ, ಸಪೋರ್ಟ್ ಮಾಡಿ ತೋರಿಸ್ತೀನಿ.
ತಾಯಿ ಮಾರಮ್ಮನ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲೇ ನಮಗೆ ಆಂಜನೇಯ ಟೆಂಪಲ್ ಇದೆ, ರಂಗನಾಥ ಸ್ವಾಮಿ ಟೆಂಪಲ್ ಇದೆ, ಲಕ್ಷ್ಮೀ ಟೆಂಪಲ್ ಇದೆ, ವಿಘ್ನೇಶ್ವರನ್ ಟೆಂಪಲ್ ಇದೆ. ಸೊ ಎಲ್ಲ ಕಡೆನೂ ಕೂಡ ಒಂದು ರೌಂಡ್ ಹೋಗಿ ಬಂದ್ವಿ. ಇಲ್ಲೂ ನೀವು ನೋಡ್ಬೋದು ಆಂಜನೇಯಂಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ರು ಅಂತ. ಕುಂಕುಮ ಪೂಜೆ ಮಾಡಿಸಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಂಜನೇಯನೂ ಕೂಡ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ರಂಗನಾಥ ಸ್ವಾಮಿ ಟೆಂಪಲ್ಲು. ಇದು ಕೂಡ ಅಷ್ಟೇ, ರಂಗನಾಥ ಸ್ವಾಮಿ ಅಥವಾ ಶ್ರೀನಿವಾಸ, ಗೋವಿಂದ ಎಲ್ಲದೂ ಒಂದೇ ಅಂತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರನ್ನ. ನಾನದ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೀಟಾಗಿ ನೀವು ನೋಡ್ಬೋದು. ನನಗಂತೂ ಏನಂದರೆ ದೇವ್ರ ಅಲಂಕಾರಗಳು ನೋಡಬೇಕು ಅಂದ್ರೇ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ಲ, ಆ ಅಲಂಕಾರ ನೋಡೋಕ್ಕೇ ಒಂದು ಖುಷಿ ನನಗೆ. ಆ್ಯಂಡ್ ಈ ಮಾರಿ ಜಾತ್ರೆದು ಇನ್ನೊಂದು ವಿಶೇಷತೆ ಏನಂತಂದರೆ, ಊರಲ್ಲಿ ಜನ ಯಾರಾದರೂ ಏನಾದರೂ ಅಂದ್ಕೊಂಡ್ರೆ, ಲೈಕ್ ಒಂದು ಹರಕೆ ಅಂತ ನಾವು ಮಾಡ್ಕೋತೀವಲ್ವ, ನಮಗೆ ಏನಾದರೂ ಈ ಥರ ಒಂದು ಕೆಲಸ ಕಾರ್ಯ ಮಾಡಿಕೊಡು, ನಾವು ಈ ಥರ ಏನಾದರೂ ಒಂದು ಹರಕೆ ಮಾಡ್ತೀವಿ ಅಂತ, ಆ ಥರ ಇಲ್ಲಿ ಒಂದು ಪದ್ಧತಿ ಇದೆ ಅಥವಾ ಒಂದು ವಿಶೇಷತೆ ಇದೆ. ಈ ಬೇವಿನ ಸೀರೆ ಉಡಿಸೋದು ಅಂತ ಹೇಳ್ತಾರಲ್ವ, ಸೊ ಹೆಣ್ಮಕ್ಳು ಅವರು ಏನಾದರೂ ಒಂದು ಅಂದ್ಕೊಂಡು ಅದು ನೆರವೇರಿದ ಮೇಲೆ ತಾಯಿ ನಮ್ಮಂಗೆ ಈ ರೀತಿ ಬೇವಿನ ಸೀರೆ ಉಡೋ ಮೂಲಕ ಹರಕೆನ ತೀರಿಸ್ತಾರೆ. ಆ ಒಂದು ಪದ್ಧತಿನೂ ಕೂಡ ಇದನ್ನು ಚಿಕ್ಕ ಹುಡುಗಿದ್ದಾಗಿಂದನೂ ಕೂಡ ನಾನು ನೋಡ್ಕೊಂಡ್ಬಂದಿದ್ದೀನಿ. ಇಲ್ಲೂ ನೀವು ನೋಡ್ಬೋದು, ಎಲ್ಲ ಹೆಣ್ಮಕ್ಳು ಕೂಡ ಭಂಡಾರ ತಟ್ಟೆ ಹೊತ್ಕೊಂಡು ಆ್ಯಂಡ್ ಬೇವಿನ ಸೀರೆನೂ ಕೂಡ ಉಟ್ಕೊಂಡು ತಾಯಿಗೆ ಹರಕೆನ ತೀರಿಸ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಪದ್ಧತಿ. ನಾನು ಚಿಕ್ಕ ಹುಡುಗಿದ್ದಾಗಿಂದನೂ ಕೂಡ ನೋಡಿದ್ದೀನಿ ಇದನ್ನು. ಫ್ರೆಂಡ್ಸ್, ಇದು ರಂಗನಾಥ ಸ್ವಾಮಿ ಟೆಂಪಲ್, ನಮ್ಮ ರೆಬ್ಲಿಗೆರೆ. ಸೊ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಆಗ್ತಾ ಇದೆ ಹಬ್ಬ ಮಾತ್ರ. ಸೀರಿಯಸ್ಲಿ ಕಣ್ಣಿಗೆ ಒಂಥರ ಸಖತ್ ಖುಷಿ ಅನಿಸ್ತಿದೆ ಮಾತ್ರ ನೋಡಲಿಕ್ಕೆ. ದೇವರು ಅಲಂಕಾರ, ಜನ ಸಕ್ಕತ್ತಾಗಿದೆ ಮಾತ್ರ ನಿಜವಾಗ್ಲೂ. ಯಾರಾದರೂ ಬಂದಿಲ್ಲ ಅಂತಂದರೆ ಬನ್ನಿ ಹಬ್ಬಕ್ಕೆ. ತುಂಬ ಲೇಟಾಗಿ ಕರೀತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಬಟ್ ಆ್ಯಕ್ಚುಲಿ ಈ ಹಬ್ಬ ಬಂದುಬಿಟ್ಟು 9 days ಇರುತ್ತೆ. ಏನಕ್ಕೆ ಅಂದರೆ ನಾಳೆ ಮಾರಮ್ಮ ಹೋಗುತ್ತೆ. ಬಟ್ ಹೋದರೂ ಕೂಡ 9ನೇ ದಿನಕ್ಕೆ ಸಾರ್ವಂದೇಡೆ ಅಂತ ಹೇಳ್ಬಿಟ್ಟು ಮತ್ತೆ ಸೆಲೆಬ್ರೇಟ್ ಮಾಡ್ತೀವಿ. ಅವಾಗಲೂ ಕೂಡ ಇರುತ್ತೆ, ಅವಾಗಲೂ ಕೂಡ ಜಾಯ್ನ್ ಆಗ್ಬೋದು. ಸೊ ಅಷ್ಟರೊಳಗೆ ಈ ವ್ಲಾಗ್ ಬರುತ್ತೆ. ಸೊ ಅಷ್ಟರೊಳಗೆ ವ್ಲಾಗ್ ನೋಡಿಬಿಟ್ಟು ಇಷ್ಟ ಆದರೆ ಬನ್ನಿ ಹೆಬ್ಳಿಗೆರೆ ಹಬ್ಬಕ್ಕೆ, ನನ್ನ ಮನೆಗೆ ಬನ್ನಿ ಊಟಕ್ಕೆ. ಸೊ ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ತೀನಿ, ಓಕೆನಾ? ಚೆನ್ನಾಗಿದೆ ಮಾತ್ರ ನಿಜವಾಗ್ಲೂ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವಳು ತೇಲಾಡ್ತಾ ಇದ್ದಾರೆ. ನಮ್ಮ ಬಾಬಾ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟಾಗಿ ಬರ್ತಾರೆ. ಬಂದ್ರೆ ಇದೇನು ವಿಡಿಯೋಗೆ ಏನು ಬರಲ್ಲ ಬರಲ್ಲ. ಬಟ್ ಇನ್ನೊಂದು ಏನಂತಂದ್ರೆ ಮನೆಯವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಫ್ರೆಂಡ್ಸ್. ನನಗೆ ಒಬ್ಬರು ಸಖತ್ ಕಂಪನಿ ಅನ್ನೋ ಎಲ್ಲೋದ್ರು ನನಗೆ ಫುಲ್ ಕಂಫರ್ಟು. ಆ್ಯಂಡ್ ವೀಡಿಯೋಗಾಗಲಿ ಅಥವಾ ಎಲ್ಲೇ ಹೋಗೋದಕ್ಕೆ ಬರೋದಕ್ಕಾಗಲಿ, ಸೊ ಆಲ್ವೇಸ್ ಇವಳ ಜೊತೆಗೆ ಇರ್ತಾಳೆ. ಹಂಗಾಗಿ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲು. ಅವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ, ಸೊ ಅವ್ರನ್ನ ಡಿಸ್ಟರ್ಬ್ ಮಾಡುವಂಥ ಇದರಲ್ಲಿಲ್ಲ ನಾನು ಇವಾಗ. ಹಾಗಾಗಿ ಹಬ್ಬ ಅಂದ್ರೆ ಕೆಲಸ ಕಾರ್ಯಗಳೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್. ಈಗ ನಾನಂದ್ರೆ ಏನು ಮಾಡಲ್ಲ, ಮೊಬೈಲ್ ಹಿಡ್ಕೊಂಡು ಓಡಾಡ್ತಿರ್ತಾಳೆ, ಅದಕ್ಕೆ ಇವ್ರ ಜೊತೆ ಸುಮ್ಮನೆ ಅಡ್ಡಾಡ್ತಿರ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಫ್ರೆಂಡ್ಸ್. ನಾನು ಏನೂ ಮಾಡಲ್ಲ. ಬಟ್ ಚೆನ್ನಾಗಿದೆ ಮಾತ್ರ. ಇವಳು ಒಬ್ಳಿರೋದಕ್ಕೆ ನನಗೆ ಸ್ವಲ್ಪ ವೀಡಿಯೋಗೆಲ್ಲ ಸಖತ್ ಹೆಲ್ಪ್ ಆಗ್ತಾ ಇದೆ. ಇಲ್ಲಾಂದರೆ ಒಬ್ಬಳೇ ಮಾತಾಡಬೇಕಿತ್ತು. ಎಷ್ಟು ಸಾಧ್ಯನಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಂಗನಾಥ ಸ್ವಾಮಿ, ಗೋವಿಂದ, ಶ್ರೀನಿವಾಸ ಏನಾದರೂ ಕರ್ಕೊಳ್ಳಿ. ಸೊ ಅದು ವಿಗ್ರಹ ಇದು. ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಈ ದೇವರ ಆಶೀರ್ವಾದನೂ ಸದಾ ಎಲ್ಲರ ಮೇಲೂ ಇರಲಿ. ಸೊ ಇವಳೆಲ್ಲರಿಗೂ ಅದೇ ಥರನೇ ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ದೇವ್ರದ್ದು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಜಾತ್ರೆ ಅಡ್ಡಾಡ್ಕೊಂಬರೋಣ ಅಂತ ಬಂದ್ವಿ. ಒಂದಷ್ಟು ಐಟಮ್ಸನ್ನು ಕೂಡ ನೋಡಿದ್ವಿ. ಅಫ್ಕೋರ್ಸ್ ಜಾತ್ರೆ ಅಂದಾಗ ಈ ಥರ ಜಾತ್ರೆ ಐಟಮ್ಸ್ ಎಲ್ಲ ನೋಡೋಕ್ಕೇ ಖುಷಿ ಆಗುತ್ತೆ. ತಗೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಈ ಥರ ನೋಡಲಿಕ್ಕೆ ಖುಷಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಈ ಥರ ನಿಲ್ಲಿಸ್ಕೊಂಡು ಕುರಿಗೆ ಅಪ್ಪಣೆ ಕೇಳ್ತಾ ಇರ್ತಾರೆ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಲೈಕ್ ಈ ಒಂದು ಹಬ್ಬಕ್ಕೆ ನಾವು ಬಿಟ್ಟಾಗ ಅದರದ್ದು ಪರ್ಮಿಷನ್ ಕೇಳ್ತಾರಲ್ವಾ, ನಿಮಗೆ ಒಪ್ಪಿಗೆ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಆ ಥರ ಮನೆಯವರೆಲ್ಲರೂ ಕೂಡ ನಾವು ಪೂಜೆ ಮಾಡಿಬಿಟ್ಟು ಕುರಿಗೆ ಅಪ್ಪಣೆ ಕೇಳಿದ್ವಿ. ನಮ್ಮ ಕುರಿನೂ ಕೂಡ ಲೇಟೆಸ್ಟಾಗಿ ಅಪ್ಪಣೆ ಕೊಡ್ತು. ಫೈನಲಿ ಹಬ್ಬನೂ ಕೂಡ ತುಂಬ ಚೆನ್ನಾಗಿ ಆಯಿತು ಕುರಿ ಕಡಿಯೋ ಮೂಲಕ. ಖುಷಿ ಆಯಿತು ಫ್ರೆಂಡ್ಸ್ ಮಾತ್ರ. ಫ್ರೆಂಡ್ಸ್, ಫೈನಲಿ ನಮ್ಮನೆ ಕುರಿ ಅಪ್ಪಣೆ ಕೊಡ್ತು. ತುಂಬ ಸತಾಯಿಸ್ತು ಆ್ಯಕ್ಚುಲಿ ಈ ಸಲ ಹೇಳ್ಬೇಕಂತಂದರೆ. ಗೊತ್ತಿಲ್ಲ ಏನಂತ, ಹಣ್ಣು ಕಾಯಿ ಮಡ್ಲಕ್ಕಿ ಪ್ರತಿಯೊಂದನ್ನು ಕೂಡ ನಾವು ಕೊಟ್ಟಿದ್ವಿ. ಬಟ್ ಅದೇನೋ ಗೊತ್ತಿಲ್ಲ, ಸಖತ್ತು ಯೋಚನೆ ಮಾಡಿ ಕೊಡ್ತು. ಬಟ್ ಪರವಾಗಿಲ್ಲ, ಯೋಚನೆ ಮಾಡಿ ಅಟ್ಲೀಸ್ಟ್ ನಮಗೆ ಒಳ್ಳೆ ಅಪ್ಪಣೆನೇ ಕೊಡ್ತು. ಕುರಿನೂ ಕೂಡ ಒಂದೇ ಕಚ್ ಅಂತ ಅನ್ಸಿದ್ದಾರೆ. ಚೆನ್ನಾಗಾಯ್ತು. ಬಟ್ ಅದೆಲ್ಲ ಹಾಕೋಂಗಿಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹಬ್ಬ. ಐ ಆಮ್ ಫ್ಲೈಯಿಂಗ್ ಆನ್ ದ ಸ್ಕೈ ಅನ್ನೋ ಥರ ಫೀಲ್ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು. ಕ್ಲಿಪ್ಪಿಂಗ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು ನೀವು. ಇವಾಗ ಬಾಡೂಟಕ್ಕೆ ತಯಾರಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕುತ್ಕೊಂಡು ಇವಾಗ ಕುಕಿಂಗ್ ಪ್ರಿಪ್ರೇಷನ್ ಮಾಡ್ತಾರೆ. ಸೊ ಅದ್ರದ್ದು ಆದರೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. 2 ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಮಾತ್ರ. ಇವಳೊಬ್ಳು ಬಂದ್ಲು.
ನೀನೆಲ್ಲೋ ನಾನಲ್ಲಿ, ನಾನೆಲ್ಲೋ ನೀನೆಲ್ಲಿ ಅನ್ನೋ ಥರ. ಸೊ ಚೆನ್ನಾಗಿ ಕೊಡ್ತಲ್ಲ ಅಪ್ಪನೇನೋ. ನಾವು ಸೂಪರ್ ಕೊಡ್ತಲ್ಲ ಆಗ್ತೇ ಲೇಟಾಗಿ ಲೇಟಷ್ಟೇ ಚೆನ್ನಾಗಿ ಕೊಡ್ತು. ಹೌದು, ಲೇಟಾಗಿ ಕೊಟ್ರು ಏನು ನಮ್ಮ ಅಜ್ಜಿ ಹಾಡು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ರು. ಆ ಹಾಡಿಗೆ ಒಂಥರ ಏನೋ ದೇವ್ರೇ ಬಂದಿತ್ತೇನೋ ಮೈ ಮೇಲೆ ಆ ತರ ಹಾಡು ಹೇಳಿ. ಆಕ್ಚುಲಿ ಅದನ್ನ ತಗೋಬೇಕಿತ್ತು, ಬಟ್ ತಗೊಳ್ಳಿಲ್ಲ. ಯಾಕಂದ್ರೆ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ವಿ ನಾವು, ಯಾಕೋ ಕೊಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸಮ ಕೊಡ್ತು. ಫೀಲ್ ವೆರಿ ಹ್ಯಾಪಿ. ಈಗ ಬಾಡೂಟದ ಪ್ರಿಪರೇಷನ್ ತಯಾರಿ ಈಗ. ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಬರಲ್ಲ, ಏನ್ ಮಾತಾಡಿದ್ರು ಯೂಸ್ ಇಲ್ಲ. ಸೊ ನಾವು ಯಾವಾಗ್ಲೂ ಕೂಡ ಏನೋ ಎಂಕರೇಜ್ ಮಾಡ್ತಾ ಇರ್ತೀವಿ, ಎಂಟರ್ಟೈನ್ ಮಾಡ್ತಾ ಇರ್ತೀವಿ, ಎಲ್ಲಾ ತರದ್ದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ನಾವಿಬ್ರು ಒಂಥರ 24x7 ನ್ಯೂಸ್ ಚಾನಲ್ ತರ. ಸೊ ಆಲ್ಮೋಸ್ಟ್ ಎಲ್ಲ ತರದ್ದು ಕೂಡ ಕೊಡ್ತಾ ಇರ್ತೀವಿ ಇನ್ಫಾರ್ಮೇಶನ್ಸ್ ನ. ಸೊ ಇನ್ನೇನಿಲ್ಲ, ಮುಗಿತಲ್ಲ ಈಗ ಸದ್ಯಕ್ಕೆ ಮುಗಿತು. ನಾಳೆ ತನಕ ಇದೆ. ನಾಳಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ನೋಡಿ. ಯಾಕಂದ್ರೆ ಅದಂತೂ ಅಮ್ಮನ್ನ ಕಳಿಸ್ತಾರೆ. ಸೊ ಅಮ್ಮ ಹೋಗ್ಬೇಕಾದ್ರೆ ಸಖತ್ತು ಹಾಡು, ಕುಣಿತ, ಪೂಜೆ ಎಲ್ಲ ಸೂಪರ್ ಆಗಿ ನಡೆಯುತ್ತೆ ಮಾತ್ರ. ಅದನ್ನ ನೀವು ನೋಡ್ಬೋದು. ಸೊ ಕಮಿಂಗ್ ಬ್ಲಾಗ್ ಅಲ್ಲಿ ಬರುತ್ತೆ. ಇವಾಗ ಏನು ನೆಕ್ಸ್ಟ್? ಇವಾಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಪುರಿ ಇದು ಅಡಿಗೆ ಮಾಡಕ್ಕೆಲ್ಲ ತಯಾರಿ. ಅದ್ರದ್ದು ಕ್ಲಿಪ್ಪಿಂಗ್ಸ್ ಮಾಡ್ತೀನಿ. ವೇಟ್ ಅಂಡ್ ಸಿ. ಪ್ರತಿಯೊಂದು ಬರುತ್ತೆ. ಎಸ್, ಪ್ರತಿಯೊಂದು ಬರುತ್ತೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಕೈ ಸಿಕ್ಕಿಲ್ಲ ಇವನಂತೂ. ಏನ್ ಫುಲ್ ಬಿಸಿ ಅಂತೀರಾ ಅಂದ್ರೆ, ಎಲ್ಲೋಗಿದ್ದ? ಮನೆಯಲ್ಲಿ ಮಟನ್ ಕ್ಲೀನ್ ಮಾಡ್ತಿದ್ವಿ. ಮಟನ್ ಕ್ಲೀನ್ ಮಾಡ್ತಿದ್ನಂತೆ. ಅಬ್ಬಾ ದೇವ್ರೇ, ಇವನ್ ಮಟನ್ ಕ್ಲೀನ್ ಮಾಡಿದ್ದನ್ನ ತಿಂದವರೇ ಪುಣ್ಯವಂತರು. ಪಂಚ ಎಲ್ಲ ಕೊಡ್ದ. ಕುರಿ ಕ್ಲೀನ್ ಮಾಡೋರ್ನ ನೋಡಿದಾನಂತೆ, ಮಟನ್ ಕ್ಲೀನ್ ಮಾಡೋರ್ನ ನೋಡಿಲ್ಲ. ಬಟ್ ಇವನು ಮಟನ್ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದಾನೆ. ಏನೋ ಎಷ್ಟು ಕುರಿ ಕರ್ದಿರೋ? ಒಂದು. ನಮ್ಮನ್ ಕರ್ದೇ ಇಲ್ಲ ಫ್ರೆಂಡ್ಸ್. ಇನ್ನು ಕುದಿತಿಲ್ಲ, ಒಲೆ ಮೇಲೆ ಪಾತ್ರನ ಇಟ್ಟಿಲ್ಲ ನಾವು. ಇಲ್ಲ. ಸೊ ಹಾಗಾಗಿ ನಮ್ಮನ್ ಕರ್ಕೊಂಡು ಹೋಗಿ ಬಂದಿದ್ದಾನೆ, ಬಂದು ಮಾಡ್ಲಿ ಅಂತ ಹೇಳ್ಬಿಟ್ಟು. ಇವ್ರು ಬಾರಿ ಮಾಡಿ ದಬಾಕಲಿ ಅವರು ಸುಮ್ನೆ ಮೊಬೈಲ್ ಹೊತ್ಕೊಂಡು ಕ್ಲಿಪ್ಪಿಂಗ್ ಮಾಡ್ಸ್ಕೊಂಡು ಇರ್ತಾರೆ. ಏನು ದಬಾಕಲಿ ಅವರು ಏನು ಕೆಲಸ ಮಾಡಲ್ಲ, ಸುಮ್ನೆ. ಫ್ರೆಂಡ್ಸ್ ನಿಮಗೆ ಗೊತ್ತಲ್ವಾ, ನಾನು ತೋರ್ಸಿದೀನಿ ನನ್ನ ಕೆಲಸ ಏನು ಎತ್ತ ಅಂತ ಹೇಳ್ಬಿಟ್ಟು. ಅಂಡ್ ಇವನ್ ಬಗ್ಗೆನೂ ಗೊತ್ತಲ್ವಾ, ಎಷ್ಟು ವೇಸ್ಟ್ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು. ಜಸ್ಟ್ ಇಗ್ನೋರ್ ಅಷ್ಟೇ. ಏನೋ ಅಷ್ಟೇ ಸುಮ್ ತೋರ್ಸ್ಬೇಕಲ್ಲ ಅಂತ ತೋರ್ಸೋದಷ್ಟೇ. ನನ್ನಿಂದ ಬಹಳ ಜನಕ್ಕೆ ಯೂಸ್ ಐತೆ. ಏನ್ ಹೇಳು? ಹೇಳ್ತಾರೆ. ಏನ್ ಹೇಳು ಹೇಳ್ತಾರೆ. ಏನೂ ಇಲ್ಲ, ಸುಮ್ನೆ ಬುಗ್ಲೆ. ಸೊ ನೆಕ್ಸ್ಟ್ ಇನ್ನೇನು ಬಾಡೂಟ ತಯಾರಿ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡು ಮಸಾಲೆ ಎಲ್ಲ ಹಾಕೋತಾ ಇದ್ದಾರೆ ನಮ್ಮಕ್ಕ ಅಶ್ವಿನಿ, ಜ್ಯೋತಿ ಆ್ಯಂಡ್ ನಮ್ಮತ್ತಿಗೆ ಆಶಾ ಅವರು. ಸೊ ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು, ನಮ್ಮಮ್ಮನೂ ಇದ್ದರು, ಅವರು ಸ್ವಲ್ಪ ಕೌಂಟ್ರ್ ಕೊಡ್ತಾ ಇದ್ರು, ಅದು ಇದು ಅಂತೇಳಿ. ಎಲ್ಲರೂ ಕುತ್ಕೊಂಡು ಹರಟೆ ಹೊಡ್ಕೊಂಡು ಈ ರೀತಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಕುಕಿಂಗ್ ಬೈ ಅಶ್ವಿನಿ ಮೇಡಮ್. ಬನ್ನಿ ಊಟಕ್ಕೆ. ಏನೇಳ? ಎಲ್ರು ಊಟಕ್ಕೆ ಬನ್ನಿ. ಖಾಲಿ ಆದ್ಮೇಲೆ ಕರಿಯೋಳಿ ಇವಳು. ಏನ್ ಮಾಡ್ತಾ ಇದ್ದೀಯ? ಅನ್ನ ಮಾಡಕತ್ತಾಳೆ ಇವಳು. ರೈಸ್ ಮಾಡಕತ್ತಾಳೆ. ಕರಿ ನಿಮ್ಮ ಮನೆಗೆ ಊಟಕ್ಕೆ ಎಲ್ರು. ಹಾಂ ಬರ್ರಿ. ದೇವರ ಹಾಡಿಗೆ ಇದು ನೋಡೋದೇ ಮಾತ್ರ ಒಟ್ಟು ನಿಜ ಹೇಳ್ತೀನಿ, ಸಖತ್ತು ತಿನ್ಬೇಕನ್ಸುತ್ತೆ ಮಾತ್ರ. ನೋಡಿ ಫ್ರೆಂಡ್ಸ್, ಎಷ್ಟು ಮುದ್ದಾಗಿದೆ ಪೀಸು. ಇವಳ ಥರನೇ. ಇವತ್ತು ಸಖತ್ ಕೆಲಸ ಮಾಡಿದಾನಂತೆ. ಏನೇನು ಕೆಲಸ ಮಾಡಪ್ಪ? ಜೋಡಿಸ್ಕೊಳಕ್ ಹೆಲ್ಪ್ ಮಾಡಿದೆ. ಏನ ಐಟಮ್ಸ್ ಜೋಡಿಸ್ಕೊಳಕ್ ಹೆಲ್ಪ್ ಮಾಡಿದ್ದಾನೆ. ಸಖತ್ ಕೆಲಸ ಮಾಡಿದ್ದಾನೆ ಪಾಪ ನಮ್ಮ ಮಗ ವಿರಾಟ್ ಇವನು. ಸೊ ನಮ್ಮ ಅಕ್ಕನ ಮಗ ವಿರಾಟ್ ಏನಂದರೆ ಸಿಕ್ಕಾಬಟ್ಟೆ ಆ್ಯಕ್ಟಿವ್, ಸಿಕ್ಕಾಬಟ್ಟೆ ತರಲೆ. ಆ್ಯಂಡ್ ಇವನ್ ಮಾತು ಕೇಳೋಕ್ಕೆ ಖುಷಿ ನನಗಂತೂ. ಸಿಕ್ಕಾಬಟ್ಟೆ ಚೆನ್ನಾಗಿ ಮಾತಾಡ್ತಾನೆ ಮಾತ್ರ. ಏನಂದರೆ ಫ್ರೆಂಡ್ಸ್, ಮನೆ ತುಂಬ ಜನ ಅಲ್ವಾ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಸೊ ನಾನಂತೂ ಹೇಳ್ತಾನೆ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತಿರಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು. ಆದರೂ ಮನೆ ತುಂಬ ಜನ ಅಲ್ವಾ. ಸೊ ಹಾಗಾಗಿ ಮಾತಾಡ್ತಾ ಇದ್ದಾರೆ. ವಿರಾಟ್ ಏನೇನು ಕೆಲಸ ಮಾಡಿದೆ? ನಮ್ಮ ಅಕ್ಕ ಒಬ್ಳಿದಾಳೆ ನೋಡಿ, ಬಾಯ್ಲಿ. ಅವಳು ಹೇಳ್ತಿರ್ತಾಳೆ, ಆದ್ರೂ ನಾವು ಕಾನ್ಶಿಯಸ್ ಆಗಕ್ಕಾಗಲ್ಲ, ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ಮನೆ ತುಂಬಾ ಜನ ಇದೀವಿ, ಇವಳು ಅರ್ಥ ಮಾಡ್ಕೊಬೇಕು. ಬಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಂದ್ರೆ, ಇವ್ ನನ್ನ ಮಗ ಕ್ಯಾಮ್ರಾಗೆ ಬರ್ತಿರ್ಲಿಲ್ಲ, ಬಟ್ ಇವಾಗ ಬಂದಿದ್ದಾನೆ. ಹಾಯ್ ಮೇಡಪ್ಪಚ್ಚಿ. ಹಾಯ್. ಆದ್ರೆ ವೆರಿ ಗುಡ್ ಬಾಯ್. ಹೌದು, ಸಿಕ್ಕಾಪಟ್ಟೆ ಏನಂದ್ರೆ ಮಾತು ಕೇಳಕ್ಕೆ ಖುಷಿ ಆಗುತ್ತೆ ನನಗಂತೂ. ಯಾಕಂದ್ರೆ ಚಂದ ಮಾತಾಡ್ತಾನೆ ಮಾತ್ರ. ಇವ್ರ ಅಣ್ಣ ಸ್ವಲ್ಪ ಸೈಲೆಂಟು, ಇವನು ಸಿಕ್ಕಾಪಟ್ಟೆ ವೈಲೆಂಟ್ ಮಾತ್ರ.
ಏನಂದ್ರೆ ಕ್ಯಾಮ್ರಾ ಮುಂದೆ ಬಂದ್ರೆ ಒಂದ್ ಸ್ವಲ್ಪ ಶೈ ನೇಚರ್. ಮಾತು ಯಪ್ಪ ನಿಜವಾಗ್ಲೂ ನೆಕ್ಸ್ಟ್ ಹುಡುಗಿರ್ ಏನಾರ ಬಿದ್ರೆ ಇವ್ನ ಮಾತಿಗೆ ಬಿಡ್ಬೇಕು. ಅಷ್ಟೇ ಅಷ್ಟೇ ನಿಜ. ಅಷ್ಟು ಚಂದ ಮಾತಾಡ್ತಾನೆ ಮಾತ್ರ. ವಿರಾಟ್ ಊಟ ಮಾಡ್ದ? ಆಯ್ತು ಊಟ. ಎಷ್ಟು ಪೀಸ್ ತಿಂದಪ್ಪ? 1-2 ಅಷ್ಟೇ. ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಚೂಸಿ ಇವನು, ನಾನ್ ವೆಜ್ ಜಾಸ್ತಿ ತಿನ್ನೋದಿಲ್ಲ. ಬಟ್ ಹಂಗೋ ಸ್ವಲ್ಪ ಹೆಂಗೋ ಊಟ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಖುಷಿ ಪಡ್ಬೇಕು. ನಮ್ಮ ಅಳಿಮಯ್ಯ ಬಂದ, ಇವ್ ಸ್ವಲ್ಪ ಹೊಟ್ಟೆ ಕಿಚ್ಚು ಬೇಬಿ, ಅವನ್ನ ಮಾತ್ರ ತೋರಿಸ್ತಾ ಇದೆಯಾ, ನನ್ನನ್ನು ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಮ್ಮನೆ ಮಕ್ಕಳು ಸಖತ್ ಹ್ಯಾಪಿ ಕಿಡ್ಸ್ ಇವರೆಲ್ಲ. ಖುಷಿ ಆಗುತ್ತೆ ಹಬ್ಬಕ್ಕೆ ಬಂದಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಮಾತ್ರ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹಬ್ಬ ಮಾತ್ರ. ನಮ್ಮಮ್ಮನೂ ಕೂಡ ಕುತ್ಕೊಂಡು ಮೊಮ್ಮಕ್ಕಳನ್ನ ಮಗಳನ್ನ ನೋಡ್ತಾ ಇದ್ದಾರೆ. ಏನೋ ಜಾತ್ರೆಲ್ಲಾಗಲಿ ತೊಗೊಂಡ್ಬಂದ್ಬಿಟ್ಟಿದ್ಯಾ ಐಟಮ್ಸ್ನ? ಏನದು? ಗನ್ ತೊಗೊಂಡಿದ್ದಾನೆ ಇವ್. ನೋಡ್ರಿ ಇವನ್ನ ಈ ಕದಿಮನ್ನ ಮೋಟೋ ಇಲ್ಲಮ್ಮ ಸೊಸೆ ಮುದ್ದು ಎಲ್ಲ ಪಚ್ಚೆ. ಓ ತಾತನ ಜೊತೆ ಇದ್ದಾಳೆ. ಇವ್ ನೋಡಿ ಇದೊಂದು ತಗೊಂಡ್ಬಂದ್ಬಿಟ್ಟಿದ್ದಾನೆ. ಇದನ್ನ ಪದೇ ಪದೇ ಬಂದು ನನ್ನ ಕಣ್ಣಿಗೆ ಬಿಡ್ತಾ ಇದ್ದಾನೆ. ಸೊ ಚೆನ್ನಾಗಿ ಹೋಗ್ತಾ ಇದೆ ವ್ಲಾಗ್ ಮಾತ್ರ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮಾತ್ರ. ಏನಾದ್ರು ಹೇಳ್ತೀಯಾ? ಅದ್ರ ಮಕ್ಳಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಅಂತಂದ್ರೆ. ಬಟ್ ಇಂಥ ಮಕ್ಳಿದ್ರೆ ಇನ್ನ ಸೂಪರ್. ಬಿಕಾಸ್ ಮಕ್ಳು ಕೀಟ್ಲೆ ಮಕ್ಳು ಯಪ್ಪ ದೇವ್ರಿ ಬೆಳಗ್ಗೆ ಇದ್ದ. ಬಿಕಾಸ್ ಅಲ್ಲಿ ನೋಡಿ ಅವ್ನು ಹೆಂಗ್ ಮಾಡ್ತಾರೆ ನೋಡ್ರಿ ನೋಡ್ರಿ ನಿಮ್ಮ ಎದುರಿಗೆ ನೋಡ್ರಿ ಕೀಟ್ಲೆ ನನ್ನ ಮಗ. ನೋಡ್ರಿ ನೋಡ್ರಿ ನಮ್ಮ ಪೋಷ ಅಲ್ಲೋಡಲ್ಲ ಅಳಿಮಯ್ಯ ಅಲ್ಲಿ ನೋಡಲಿ ಯಾಕೆ. ಸೊ ತಡಿ ಸಾಕು ಸುಮ್ಮನಿರು. ಹೇಗಾಗ್ತಿದ್ಯಮ್ಮ ಹಬ್ಬ? ತುಂಬಾ ಖುಷಿ ಆಗ್ತೈತಮ್ಮ. ಅಲ್ಲ 2 ವರ್ಷಕ್ಕೊಂದು ಹಬ್ಬ. ತುಂಬಾ ತುಂಬಾ ಖುಷಿ ಆಗ್ತೈತಿ. ಏನಂದ್ರೆ ಮಕ್ಕಳು ಮೊಮ್ಮಕ್ಕಳು ಇವಳು ಇದ್ದಾಳಲ್ಲ ಗಾಯ್ಸ್, ಇವಳು ನಮ್ಮ ಜೊತೆಗೆ. ಸೊ ಇವತ್ತಿನ ಹಬ್ಬ ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನು ನಾಳೆನೂ ಕೂಡ ಇದೆ. ಈ ರೀತಿ ಊರಲ್ಲಿ ಪಟಾಕಿ ಸಂಭ್ರಮ ನಡೀತಾ ಇತ್ತು. ಹಬ್ಬ ಎಲ್ಲ ಮುಗಿಸ್ಕೊಂಡು ನೈಟು. ಸೊ ನಾವು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ಪಟಾಕಿನ ನೋಡಿಕೊಂಡು. ಈ ರೀತಿ ಪಟಾಕಿ ಸಂಭ್ರಮ ಎಲ್ಲ ಮುಗಿಸ್ಕೊಂಡು ಹರಟೆ ಹೊಡ್ಕೊಂಡು ಲೇಟೆಸ್ಟಾಗಿ ಮಲ್ಕೊಂಡ್ವಿ ನಾವು. ಎಸ್ ಗಾಯ್ಸ್, ಇವತ್ತಿನ ಹಬ್ಬದ ಪಾರ್ಟ್ 1 ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಿಕಾಸ್ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ತೋರಿಸಿದ್ದೀನಿ. ನಾಳೆ ಪಾರ್ಟ್ 2 ಕೂಡ ಬರುತ್ತೆ. ಸೊ ಅದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇರಿ. ಆ ವಿಡಿಯೋನೂ ಕೂಡ ಸಖತ್ತಾಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಪಾರ್ಟ್ 2 ವಿಡಿಯೋ ಅಂದರೆ ಈ ಮಾರಿ ಹಬ್ಬದ ಪಾರ್ಟ್ 2 ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟಾಟಾ, ಸಿ ಯು.